ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಹರಿಪ್ರಸಾದ್ ಅವರು ಒಂದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ಕೇಂದ್ರದಿಂದ ಒಂದೇ ಮಾತರಂ ಗೀತೆಯನ್ನು ರಾಷ್ಟ್ರಗೀತೆಯನ್ನಾಗಿ ಹಾಡೋ ಮುಖಾಂತರ ಪ್ರತಿಯೊಂದು ಹಂತದಲ್ಲಿ ಕೂಡ ಹಾಡಿದ್ದಾರೆ. ಇದೇ ಮೊನ್ನೆ ನಡೆದ ವಿಧಾನಸಭಾ ಅಧಿವೇಶನ ಪ್ರಾರಂಭ ಆದಾಗೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ನಾವೆಲ್ಲರೂ ಕೂಡ ಹಾಡುವಂಥದ್ದನ್ನು ಆಗಿದೆ. ಈಗ ವಿನಾಕಾರಣ ಒಂದೇ ಮಾತರಂ ನಾವು 2 ಚರಣ ಹಾಡ್ತೀವಿ 3 ಚರಣ ಹಾಡ್ತೀವಿ ಅನ್ನೋಂಥದ್ದನ್ನು ಇದು ಯಾರೂ ಕೂಡ ಒಪ್ತಕ್ಕದ್ದಲ್ಲ. ಕಾನೂನು ಅನ್ನತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದೇ ಆಗಿರುತ್ತೆ. ಯಾವ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಅಡ್ಡಾಡ್ತಕ್ಕಂಥ ರಾಹುಲ್ ಗಾಂಧಿಯವರು, ಹಾಗಾದರೆ ಈಗ ರಾಹುಲ್ ಗಾಂಧಿಯವರು ತಮ್ಮ ಅಧ್ಯಕ್ಷರಿಗೆ ತಿಳಿಸ್ಬೇಕಾಗತ್ತೆ ಸಂವಿಧಾನ ಪ್ರಕಾರ ನಡಿಬೇಕು ಅಥವಾ ಸಂವಿಧಾನ ಬಾಹಿರವಾಗಿ ನಡಿಬೇಕಂತಕ್ಕಂಥ ಸಂಗತಿಯನ್ನು ರಾಹುಲ್ ಗಾಂಧಿಯವರು ಹರಿಪ್ರಸಾದ್ ಅವ್ರಿಗೆ ಹೇಳಬೇಕಾದಂಥ ಸಂಗತಿ ಬರುತ್ತೆ. ಯಾವುದೂ ಕೂಡ ಇವತ್ತು ಏನು ನಿರ್ಣಯ ಹಾಕೋ ಅದು ಕೇಂದ್ರ ಸರ್ಕಾರದ ನಿರ್ಣಯ ಇರಲಿ ಅಥವಾ ರಾಜ್ಯ ಸರ್ಕಾರ ನಿರ್ಣಯ ಇರಲಿ, ಎಲ್ಲರೂ ಕೂಡ ಭಾರತದ ಪ್ರಜೆಗಳಾಗಿ ನಾವೆಲ್ಲರೂ ಒಪ್ಪಿಕೊಂಡು ನಡೆಸ್ತಕ್ಕಂಥದ್ದು ಆದ್ಯ ಕರ್ತವ್ಯ ಇರುತ್ತೆ. ಈ ನಿಟ್ಟಿನಲ್ಲಿ ಅವರು ಕೂಡ ಹಾಡಬೇಕಾದಂಥ ಪ್ರಸಂಗ ಬರುತ್ತೆ ಮತ್ತು ಒಂದೇ ಮಾತರಮ್ಮನ್ನು ಸಂಪೂರ್ಣವಾಗಿ ಹಾಡುವಂಥದ್ದು ಇವತ್ತು ಎಲ್ಲರಿಗೂ ಮ್ಯಾಂಡೇಟ್ರಿ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ. ಅವರು ನೋಡಿ, ಈಗಾಗಲೇ KPSCಗೆ ಸಂಬಂಧಪಟ್ಟಾಗೆ ಪಶುವೈದ್ಯಾಧಿಕಾರಿಗಳ ಬಗ್ಗೆ ಏನು ಇಡಿ ದಾಳಿ ಇವತ್ತು ಮುಂದುವರೆದಿದೆ. ಸುಮಾರು 24-25 ಕ್ಷೇತ್ರದಲ್ಲಿ ಅಥವಾ ಮನೆಗಳ ಮೇಲೆ ಇಡಿ ದಾಳಿ ಆಗಿದೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಯಾರು ಉಪ್ಪು ತಿಂದಾರೋ ಅವ್ರು ನೀರು ಕುಡಿಬೇಕಂತ ಏನೈತೇವೆ, ಆ ನಿಟ್ಟಿನಲ್ಲಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅವ್ರ ಬಗ್ಗೆ ತನಿಖೆ ಆಗಬೇಕು ಮತ್ತು ಸತ್ಯಾಸತ್ಯತೆ ಅನ್ನುವಂಥದ್ದು ಹೊರಗೆ ಬರಬೇಕಾಗಿತ್ತು. ಈಗಾಗಲೇ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ತಕ್ಷಣ ಎಚ್ಚೆತ್ಕೊಂಡು ಸರಿಯಾದ ಕ್ರಮ ಕೈಗೊಂಡಿದ್ರಂದ್ರೆ ಇವತ್ತು ಇಷ್ಟು ದೊಡ್ಡ ಸಮಸ್ಯೆ ಆಗ್ತಿದ್ದಿಲ್ಲ. ಆದರೆ ರಾಜ್ಯ ಸರ್ಕಾರದ ಇವತ್ತು ನಿರ್ಲಕ್ಷ್ಯತನ ಇವತ್ತು ಈ ಸಮಸ್ಯೆಯನ್ನು ತಂದೊಡ್ಲಿಕ್ಕೆ ಇವತ್ತು ಕಾರಣ ಆಗಿದೆ. ಇವತ್ತು ಇಡಿ ದಾಳಿ ಆಗಿರ್ತಕ್ಕಂಥ ಸಂದರ್ಭ ನೋಡಿದರೆ ಭಾಳ ದೊಡ್ಡದಾಗಿರ್ತಕ್ಕಂಥ ಗೋಟಾಲ ಇದರಲ್ಲಿ ಎದ್ದು ಕಾಣುವಂಥದ್ದು ಆಗ್ತಾಯಿದೆ. ನಮಗೆ ವಿಶ್ವಾಸ ಇದೆ ಮುಂದಿನ ದಿನಮಾನಗಳಲ್ಲಾದರೂ ಕೂಡ ಇಡಿ ದಾಳಿಯಿಂದ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದರೂ ಸತ್ಯಾಸತ್ಯತೆ ಏನೈತೆ ಅನ್ನೋಂಥದ್ದು ಸ್ಪಷ್ಟವಾಗಿ ಹೊರಗೆ ಬರುತ್ತೆ. ರಾಜ್ಯ ಸರ್ಕಾರ ಈಗಾದರೂ ಕೂಡ ಎಚ್ಚೆತ್ತುಕೊಂಡು KPSC ಸುಧಾರಣೆಗೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡ್ತಕ್ಕಂಥ ಸಂದಿಗ್ಧ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಬಂದು ನಿಂತಿದೆ.